7ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಹೋಗಿ ಇದ್ದಾಗ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಭಯ ಕೆಲವರಲ್ಲಿ ಉಂಟು. ನೋಡಿ, ಇವತ್ತು ನಾನು KP ಸಿಸ್ಟಮ್ ನಕ್ಷತ್ರ ನಾಡಿ ಪ್ರಕಾರ ಹೇಗೆ ಅನಲೈಸಿಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದು ಎಕ್ಸಾಂಪಲ್ ಆಗಿ ನಾನು ತಗೊಂಡಿದ್ದೀನಿ ಈ ಚಾರ್ಟ್ನ ಅಷ್ಟೇನೆ. ಸೊ ನಿಮ್ಮ ಪ್ರಕಾರ 7th ಲಾರ್ಡ್ ಯಾರೇ ಆಗಿರಲಿ, ಗುರು, ಶನಿ ಅಥವಾ ಮಂಗಳನೇ ಆಗಿರಲಿ, ಅವರು 12ನೇ ಮನೆಯಲ್ಲಿರೋದು ವೀಕೇನೆ. ಆದರೆ ಮದುವೆ ಜೀವನಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ನೋಡುವಾಗ ಅದು ವೀಕ್ ಪೊಸಿಷನ್ ಅಲ್ಲ. ನೋಡಿ, ಕಾಲಪುರುಷ ತತ್ವದಲ್ಲಿ ಲವ್ ಲೈಫು, ರೊಮ್ಯಾನ್ಸ್ ಲೈಫು ಅಂತ ಬಂದಾಗ ಶುಕ್ರನಿಗೆ ಕಾರಕತ್ವ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಶುಕ್ರನಿಗೆ ಉಚ್ಚ ಸ್ಥಾನ ಕೊಟ್ಟಿರೋದೇ 12ನೇ ಮನೆಯಲ್ಲಿ. 12ನೇ ಮನೆ ಅನ್ನೋದು ಭೋಗಸ್ಥಾನ. ಸೊ ಅಲ್ಲಿ ಗ್ರಹ ಇರೋದು ವೀಕ್ ಅಲ್ಲ, ಪರ್ಟಿಕ್ಯುಲರ್ಲಿ ಮದುವೆಗೆ ತಪ್ಪಲ್ಲ, 12ನೇ ಮನೆಯಲ್ಲಿರೋದು ತಪ್ಪಲ್ಲ. ಬಟ್ ಆ ಮದುವೆ ಜೀವನವನ್ನು ಪಾಸಿಟಿವ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡೋದು ಅಥವಾ ನೆಗೆಟಿವ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡೋದು ಆ ಗ್ರಹದ ನಕ್ಷತ್ರಾಧಿಪತಿ ಕೈಯಲ್ಲಿದೆ. ಸೊ ಇಲ್ಲಿ ನಾನು ನಕ್ಷತ್ರಾಧಿಪತಿಯನ್ನು ಕೂಡ ನಾನು 12th ಹೌಸಲ್ಲೇ ಕೂರಿಸಿದ್ದೀನಿ. ಸೊ ಇದು ಗುಡ್ ಪೊಸಿಷನ್. ಈ ಥರ ಇದ್ದರೆ ಭಯ ಪಡುವ ಅವಶ್ಯಕತೆನೇ ಬೇಡ. ಎಲ್ಲಿ ಇರಬಾರ್ದು? 6ನೇ ಮನೇಲಿ ಇರಬಾರ್ದು, 10ನೇ ಮನೇಲಿ ಇರಬಾರ್ದು. ಯಾಕೆ 6ನೇ ಮನೇಲಿ ಇರಬಾರ್ದು? ಅದು ಇನ್ವಾಲ್ವ್ಮೆಂಟೇ ಕೊಡೋದಿಲ್ಲ ಮದುವೆ ಜೀವನಕ್ಕೆ. 12ನೇ ಮನೆಗೆ ಡೈರೆಕ್ಟ್ ಆಪೋಸಿಟ್ ಮನೆ. ಓಕೆ, ಸೊ ಇನ್ವಾಲ್ವ್ಮೆಂಟೇ ಇರೋದಿಲ್ಲ. ಈ ಥರ ಇದ್ದರೆ ಬ್ಯಾಡ್ ಪೊಸಿಷನ್. 10ನೇ ಮನೆಯಲ್ಲಿ ಇರಬಾರ್ದು. ಯಾಕೆ ಅಂತಂದರೆ ಅದು ಹೈಲಿ ಅಗ್ರೆಸಿವ್ ಬಿಹೇವಿಯರು, ಒಂಥರ ಈಗೋ, ನಾನೇ ದೊಡ್ಡವರು ಅನ್ನೋ ಒಂದು ಮನೋಭಾವನೆ ಇರುವ ಒಂದು ವ್ಯಕ್ತಿ ಆಗಿರ್ತಾರೆ. ಯಾವಾಗ 10ನೇ ಮನೆ ಅಲ್ಲಿ ಬರುತ್ತೆ ದಶಭುಕ್ತಿಯಲ್ಲಿ. ಸೊ ಹಿಂಗಿದ್ದಾಗ ಮದುವೆ ಜೀವನ ವೀಕ್ ಆಗುತ್ತೆ ಹೊರತು 12ನೇ ಮನೆಯಲ್ಲಿ ಇದ್ದು ಆ ನಕ್ಷತ್ರಾಧಿಪತಿನೂ ಕೂಡ 12ರಲ್ಲಿದ್ದಾಗ ನೋ ಪ್ರಾಬ್ಲಮ್. ಥ್ಯಾಂಕ್ ಯು.